5 ತಿಂಗಳು ತಗೊಳ್ಳೋದು 4 ತಿಂಗಳಿಗೆ ಬರ್ತದೆ. ಯಾಕೆ ಬರ್ತದಪ್ಪ ಅಂದ್ರೆ ಇದ್ರಾಗ ಒಂದು ಹ್ಯೂಮಿಡಿಟಿ ಕ್ರಿಯೇಟ್ ಆಗ್ತದೆ. ನೋಡ್ತಿರ್ಬೋದನ್ನ ನೀವು. ಈಲ್ಡ್ ಕಡಿಮೆ, ಕ್ವಾಲಿಟಿ ವೈಸ್ ಮತ್ತೆ ಟೇಸ್ಟ್ ವೈಸ್ ನೀವು ಯಾವುದಕ್ಕೂ ಕಂಪೇರ್ ಮಾಡಕ್ಕಾಗಿಲ್ಲ. ಜಪಾನ್ ರೆಡ್ ಅಂತೇಳಿ ಹೊರೈಟಿನ ಇದ್ರದ್ದು ಹೊರೈಟಿ ವಿಶೇಷನೇ ಇದರಲ್ಲಿ ಬೀಜ ಬಹಳಷ್ಟು ಕಡಿಮೆ ಬರ್ತದೆ. ಕೆಲವೊಂದಿಷ್ಟು ಕಾಯಿ ಸೀಡ್ಲೆಸ್ ಬರ್ತದೆ. ಆ ಉದ್ದೇಶಕ್ಕೆ ಇದು ಬಹಳ ಫೇಮಸ್ ಅದ ಮತ್ತು ಬಹಳ ತಿನ್ನಕ್ ಬಹಳ ಮೃದುವನ. ಆ ಉದ್ದೇಶಕ್ಕೆ ಇದನ್ನ ಜಪಾನ್ ರೆಡ್ ಅಂತೇಳಿ ಹೊಸ ವೆರೈಟಿ ಹಾಕಿವನ. ಈಗ ಇದಕ್ಕೆ ಕವರ್ ಹಾಕೊಂಡಿವನ. ಇದನ್ನ ತಿಂದ್ರೆ ನೀವು ಆಪಲ್ ತಿನ್ನಕ್ ಮನಸ್ಸು ಬರಂಗಿಲ್ಲ, ಅಷ್ಟು ಟೇಸ್ಟ್. ₹1.50 ಒಂದು ಕಾಯಿ ಖರ್ಚು ಬರ್ತದೆ. ಹಾಕಾಕ ಒಂದು 50 ಪೈಸೆ ಖರ್ಚು ಬರ್ತದೆ. ₹2 ಬಿತ್ತು ಅಂದ್ರೆ ₹2 ಒಂದು ಕಾಯಿ ಖರ್ಚು ಮಾಡ್ತೀವಿ. ಒಂದು ಕಾಯಿ 100 ರಿಂದ 700 ಗ್ರಾಮ್ ಬರ್ತದೆ. ನಿಮ್ಗೆ 2 ಕಾಯಿ ಹಿಡಿದ್ರೆ 1 kg ಬರ್ತದೆ. ಒಂದು ಕಾಯಿಗೆ ನಿಮ್ಗೆ ₹2 ಅಂದ್ರೆ 2 ಕಾಯಿಗೆ ಅಂದ್ರೆ 1 kgಗೆ ₹4 ಅಂದ್ರೆ ₹5 ಖರ್ಚು ಬರ್ತದೆ. ಇನ್ನು ನಮ್ಗೆ ಬ್ಯಾಸಿಗೆ ಜಾಸ್ತಿ ಜಲ್ದಿ ಕೊಡ್ತದೆ ಅಂತ ಏನ್ ಮಾಡಿದ್ವಿ, ಕಾಯಿ ಒಂದು ಗಾತ್ರಕ್ಕೆ ಬಂದ್ಮೇಲೆ, ಬಾರಿ ಕಾಯಿ ಗಾತ್ರಕ್ಕೆ ಬಂದ್ಮೇಲೆ ಇಮಿಡಿಯೇಟ್ಲಿ ಕಟಿಂಗ್ ಮಾಡಿದ್ವಿ. ಈ ಕಟಿಂಗ್ ಮಾಡಿದ್ವಿ. ಇನ್ನು ಫ್ಲವರ್ ಇದು ತಗೊಂಡ್ಬರ್ತದೆ, ಇದು ಹಾರ್ವೆಸ್ಟ್ ಆಗಿಬಿಡುತ್ತೆ. ಕವರ್ ಹಾಕೊಳ್ಳೋದ್ರಿಂದ ನಿಮ್ಗೆ ಸ್ಪ್ರೇ ಉಳಿತದೆ. ನಾವು ಕೆಜಿಗೆ ಒಂದು ₹5 ಖರ್ಚು ಮಾಡ್ತೀವಿ ಅಂದ್ರೆ ನಾವು ಒಂದು ₹2 ಕೆಜಿಗೆ ಸ್ಪ್ರೇ ಖರ್ಚು ಮಾಡ್ತಿರ್ತೀವಿ. ಆ ₹2 ಇಲ್ಲಿ ಉಳಿತದೆ. ಸಚಿನ್ ಅಣ್ಣ ಹೇಳಿ ಅಣ್ಣ, ಏನಿದು ಪ್ಯಾರ್ಲಕ್ಕೆಲ್ಲ ಏನೇನು ಹಾಕ್ಬಿಟ್ರಿ? ಜಪಾನ್ ರೆಡ್ ಅಂತೇಳಿ ಹೊರೈಟಿ ಅಣ್ಣ. ಇದ್ರದ್ದು ಹೊರೈಟಿ ವಿಶೇಷನೇ ಇದರಲ್ಲಿ ಬೀಜ ಬಹಳಷ್ಟು ಕಡಿಮೆ ಬರ್ತದೆ. ಕೆಲವೊಂದಿಷ್ಟು ಕಾಯಿ ಸೀಡ್ಲೆಸ್ ಬರ್ತದೆ. ಇದು ಏನದಂದ್ರೆ ನಿಮ್ಗೆ ಮೇಜರ್ ಆಗಿ ನಾವು ಪೇರು ಬ್ಯಾಸ್ರ್ ಆಗೋದೇ ಒಳಗೆ ಬೀಜ ಇರ್ತದೆ ಅಂತ ಬ್ಯಾಸ್ರ. ಇದಕ್ಕೆ ಬೀಜ ಬಹಳಷ್ಟು ಕಡಿಮೆ ಅದ. ಆ ಉದ್ದೇಶಕ್ಕೆ ಇದು ಬಹಳ ಫೇಮಸ್ ಅದ ಮತ್ತು ಬಹಳ ತಿನ್ನಕ್ ಬಹಳ ಮೃದುವನ. ಆ ಉದ್ದೇಶಕ್ಕೆ ಇದನ್ನ ಜಪಾನ್ ರೆಡ್ ಅಂತೇಳಿ ಹೊಸ ವೆರೈಟಿ ಹಾಕಿವನ. ಈಗ ಇದಕ್ಕೆ ಕವರ್ ಹಾಕೊಂಡಿವನ. ಅಂದ್ರೆ ಈ ಕವರ್ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಕಾಯಿಗೆ ಸ್ಕ್ರಾಚಸ್ ಬರಂಗಿಲ್ಲನ. ಮತ್ತೆ ಇನ್ನೊಂದು ಏನಾಗ್ತದೆ, ಬೇಗ ಮೆಚುರಿಟಿಗೆ ಬರ್ತದೆ. ಅಂದ್ರೆ ಈಗ ನಮ್ಗೆ 5 ತಿಂಗಳು ತಗೊಳ್ಳೋದು 4 ತಿಂಗಳಿಗೆ ಬರ್ತದೆ. ಯಾಕೆ ಬರ್ತದಪ್ಪ ಅಂದ್ರೆ ಇದ್ರಾಗ ಒಂದು ಹ್ಯೂಮಿಡಿಟಿ ಕ್ರಿಯೇಟ್ ಆಗ್ತದೆ. ನೋಡ್ತಿರ್ಬೋದನ್ನ ನೀವು. ಇಲ್ಲಿ ಹ್ಯೂಮಿಡಿಟಿ ಒಳಗಡೆ ಹ್ಯೂಮಿಡಿಟಿ ಇರೋದ್ರಿಂದ ಬೇಗ ಮೆಚುರಿಟಿ ಬರ್ತದೆ. ನಮ್ಗೆ ಈ ಮೌತ್ ಅಂತೇಳಿ ಕರಿತೀವ, ಕಾಯಿ ಒಳಗೆ ಪೇರು ಒಳಗೆ ಹುಳ ಜಾಸ್ತಿ ಆಗ್ತದೆ ಸಾಕಷ್ಟು ರೈತರು ಹೇಳ್ತಾರೆ. ಈ ಹುಳ ಆಗೋದಿಲ್ಲ ಈ ಕವರ್ ಹಾಕೋದ್ರಿಂದ. ಬಟ್ ಕ್ವಾಲಿಟಿ ಬರ್ತದೆ. ನೀವು ಕ್ವಾಲಿಟಿ ಬರೋದ್ರಿಂದ ಕ್ವಾಲಿಟಿ ಇದ್ದಲ್ಲೇ ಮಾರ್ಕೆಟ್ ಅಂದ್ರೆ ಜಾಸ್ತಿ ರೇಟ್ ಎಲ್ಲಿ ಇರ್ತದೆ ಅಲ್ಲಿನೇ ಮಾರ್ಕೆಟ್ ಕಳಿಸ್ಬೇಕು. ನೀವು ಬೆಂಗಳೂರು ಮೆಟ್ರೋ ಸಿಟಿ ಮಾರ್ಕೆಟ್ಗೆ ಬೆಸ್ಟ್ ಅನ್ನ. ಇಷ್ಟೆಲ್ಲ ಖರ್ಚು ಮಾಡಿ ನೀವು ಇಲ್ಲೆಲ್ಲೋ ಲೋಕಲ್ದಾಗ ಮಾರ್ತೀನಿ ಅಂದ್ರೆ ಆ ಖರೀದಿ ಮಾಡುವಂತ ಶಕ್ತಿ ನಮ್ಮಲ್ಲಿ ಇರುವುದಿಲ್ಲ. ಆ ಟೈಮ್ದಾಗ ನಾವು ಇದನ್ನ ಎಲ್ಲಿ ಮಾರಬೇಕೋ ಆ ಕ್ವಾಲಿಟಿ ಎಲ್ಲಿ ಯಾರ ಹತ್ರ ದುಡ್ಡು ಇರ್ತದೋ ಅವ್ರ ಹತ್ರನೇ ನಾವು ಹೋಗ್ಬೇಕಾಗ. ನಾವು ನಾರ್ಮಲಿ ಈಗ ಓಪನ್ದಾಗ ಬೆಳಿತೀವನ್ನ, ಓಪನ್ದಾಗ ಬೆಳೆದು ನಾವು ಇಲ್ಲೇ ಲೋಕಲ್ ಮಾರ್ಕೆಟಿಗೆ ಕಳಿಸಿದ್ರು ನಡೀತದೆ. ಇಲ್ಲಿ ಕೆಲವೊಂದು ಜನ ತಿನ್ನುವವರು ಅದಾರ. ಬಟ್ ಇದಕ್ಕೆ ನಾವು ಬೆಳೆದಂತ ಇದಕ್ಕೆ ರೇಟ್ ಚೆನ್ನಾಗಿ ಸಿಗುದಿಲ್ಲ. ಆ ಉದ್ದೇಶಕ್ಕೆ ಇದನ್ನ ನಾವು ಮಾಡ್ಕೊಂಡಿದ್ದು 10-6 ಮಾಡ್ಕೊಂಡಿವನ ಸೈಜ್ ಇದನ್ನ. ಬಟ್ ಇದ್ರದ್ದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದ್ರದ್ದು ಕಾಯಿ ಕಡಿಮೆ ಹಿಡಿತದನ ಕಂಪೇರ್ ಟು ನಾವು ತೈವಾನ್ ಪಿಂಕ್ ಇದು ಮಾಡಿದಾಗ ಕಾಯಿ ಹಿಡಿಯುವಂತ ಪ್ರಮಾಣ ಬಹಳ ಕಡಿಮೆ ಅನ್ನ ಇದಕ್ಕೆ. ಸೊ ಎಷ್ಟು ಹಿಡಿಯುತ್ತಾನೆ ಇದು? ಒಂದು ನಾರ್ಮಲಿ ಇದಕ್ಕೊಂದು 20 ರಿಂದ 40-50 ಕಾಯಿವರೆಗೂ ಹಿಡಿತದನ. 20 ರಿಂದ 40-50 ಕಾಯಿವರೆಗೂ ಹಿಡಿತದ. ಇದನ್ನ ಬೇಸಿಗೆ ಟೈಮ್ದಾಗ ಹಿಡಿಬಾರ್ದು, ಮಳೆಗಾಲದಲ್ಲೇ ಹಿಡಿಬೇಕು. ಮಳೆಗಾಲ ಅಥವಾ ಚಳಿಗಾಲ. ಯಾಕಂದ್ರೆ ಟೆಂಪರೇಚರ್ ಡೌನ್ ಇದ್ದಾಗ ಮಾತ್ರ ಇದ್ರ ಫ್ಲವರ್ ಸ್ಟಾರ್ಟ್ ಆಗ್ತದನ. ಹೌದಣ್ಣ? ನೀವು ಹಿಡಿತೀನಿ ಅಂದ್ರೆ ಜೂನ್ದಾಗ ಕಟ್ ಮಾಡಿದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅನ್ನೋಷ್ಟಿಗೆ ಹಾರ್ವೆಸ್ಟ್ ಬರ್ತದನ. ನಾವು ಅಕ್ಟೋಬರ್ ವಾಪಸ್ ಹಿಡ್ಕೊಂತೀವಿ ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕಾಯಿ ಸೆಟ್ ಆಗಿಬಿಡ್ಬೇಕು. ಈ ರೀತಿ ಕಾಯಿ ಸೆಟ್ ಆಯ್ತು ಅಂದ್ರೆ ಇದು ಬೇಸಿಗೆ ಇದ್ರು ಏನು ಸಂಬಂಧಪಡಂಗಿಲ್ಲ, ಏನೂ ಆಗಂಗಿಲ್ಲ. ಬಟ್ ಫ್ಲವರ್ ಬಂದ ಟೈಮ್ದಾಗ ಟೆಂಪರೇಚರ್ ಬಹಳ ಹೆವಿ ಇತ್ತು ಅಂದ್ರೆ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಆ ಉದ್ದೇಶಕ್ಕೆ ಇದನ್ನ ಜಪಾನ್ ರೆಡ್. ಬಟ್ ಈಲ್ಡ್ ಕಡಿಮೆ, ಕ್ವಾಲಿಟಿ ವೈಸ್ ಮತ್ತೆ ಟೇಸ್ಟ್ ವೈಸ್ ನೀವು ಯಾವುದಕ್ಕೂ ಕಂಪೇರ್ ಮಾಡಕ್ಕಾಗಿಲ್ಲ. ಅಷ್ಟು ಚೆನ್ನಾಗಿ ಬರ್ತದೆ, ಅಷ್ಟು ಟೇಸ್ಟ್. ನೀವು ಲಾಸ್ಟ್ ಟೈಮ್ ನಾವು ಹಣ್ಣಾಗಿದ್ದು ನಿಮ್ಗೆ ಫೋಟೋಸ್ ಕಳಿಸ್ತೀನಿ. ನೀವು ಹಣ್ಣಾದ್ಮೇಲೆ ಬೇಕಂದ್ರೆ ಬಂದು ತಿಂದು ಹೋಗಿ ನೋಡ್ರಿ. ಯಾಕಂದ್ರೆ ಭಾಳ ಟೇಸ್ಟ್. ಒಂದ್ಸರಿ ತಿಂದ್ರೆ ಹಣ್ಣು ಬಿಡಂಗಿಲ್ಲ. ಅಷ್ಟು ಅಂದ್ರೆ ಬಿರ್ಸ್ ಹಾರ್ಡ್ ಇರ್ತದೆ. ಅಂದ್ರೆ ಪೇರು ತಿಂದ್ರೆ ಹೊಟ್ಟೆ ನುಸ್ತದ ಅಂತಾರೆ ಕೆಲವೊಂದಿಷ್ಟು ಜನ. ಬಟ್ ಇದಕ್ಕೆ ಆಗಂಗಿಲ್ಲ. ಸೊ ಅಷ್ಟು ಚೆನ್ನಾಗಿ ಇರ್ತದೆ. ಆ ಉದ್ದೇಶಕ್ಕೆ ನೀವು ಇದನ್ನ ತಿಂದ್ರೆ ನೀವು ಆಪಲ್ ತಿನ್ನಕ್ ಮನಸ್ಸು ಬರಂಗಿಲ್ಲ, ಅಷ್ಟು ಟೇಸ್ಟ್. ಬಟ್ ಈಗ ಈ ಕವರ್ ಹಾಕಕ್ಕೆ ಎಷ್ಟು ಬರುತ್ತಣ್ಣ ಖರ್ಚು? ಇದು ಒಳಗಡೆದೊಂದು 70 ರಿಂದ 90 ಪೈಸಾವರೆಗೂ ಖರ್ಚು ಬರ್ತದನ. ಒಳಗಡೆ ಪೋಮೆ ಅಂತ ಏನ್ ಕರಿತೀವಿ, ಇಲ್ಲಿ ಒಳಗೆ ಫೋಮ್ ಐತೆ. ಅಂದ್ರೆ ಇದನ್ನ ಯಾಕೆ ಹಾಕ್ತೀವಿ ಅಂದ್ರೆ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಅದ್ರ ಮೇಲ್ಗಡೆ ಕೋಟೆಡ್ ಮಾಡಿಬಿಡ್ತೀವಿ. ಅದಾದ್ಮೇಲೆ ಇದ್ ಮೇಲ್ಗಡೆ ಪ್ಲಾಸ್ಟಿಕ್ ಹಾಕ್ತೀವಿ ಅಂದ್ರೆ ಹ್ಯೂಮಿಡಿಟಿ ಕ್ರಿಯೇಟ್ ಆಗಬೇಕು, ಮತ್ತೆ ಅದು ಹೂಜಿ ಕಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಇದು ಪ್ಲಾಸ್ಟಿಕ್ ಹಾಕ್ತಿವಿ. ಇದು ಪ್ಲಾಸ್ಟಿಕ್ ಒಂದು 70-80 ಪೈಸಾ ಬೀಳ್ತದನ. ಹೆಚ್ಚು ಕಡಿಮೆ ನಮ್ಗೆ ₹1.50 ಈ ಕಾಯಿಗೆ ಖರ್ಚು ಬರ್ತದನ ಹಾಕಾಕ. ₹1.50 ಒಂದ್ ಕಾಯಿಗೆ ₹1.50 ಒಂದು ಕಾಯಿ ಖರ್ಚು ಬರ್ತದೆ. ಹಾಕಾಕ ಒಂದು 50 ಪೈಸೆ ಖರ್ಚು ಬರ್ತದೆ. ₹2 ಬಿತ್ತು ಅಂದ್ರೆ ₹2 ಒಂದು ಕಾಯಿ ಖರ್ಚು ಮಾಡ್ತೀವಿ. ಒಂದು ಕಾಯಿ ನಿಮ್ಗೆ ಅರ್ಧ ಕೆಜಿ ಬರ್ತದೆ. ಒಂದು ಕಾಯಿ ಅರ್ಧ ಕೆಜಿ ಅಂದ್ರೆ 400 ರಿಂದ 700 ಗ್ರಾಮ್ ಬರ್ತದೆ. ನಿಮ್ಗೆ 2 ಕಾಯಿ ಹಿಡಿದ್ರೆ 1 kg ಬರ್ತದೆ. 1 kg ಕಾಯಿಗೆ ₹4 ಅಂದ್ರೆ ಒಂದು ಕಾಯಿಗೆ ₹2 ಅಂದ್ರೆ ಕೆಜಿಗೆ 2 ಕಾಯಿ ಕುಂದಿರ್ತದೆ. ಒಂದು ಕಾಯಿಗೆ ನಿಮ್ಗೆ ₹2 ಅಂದ್ರೆ 2 ಕಾಯಿಗೆ ಅಂದ್ರೆ 1 kgಗೆ ₹4 ಅಂದ್ರೆ ₹5 ಖರ್ಚು ಬರ್ತದೆ. ₹4 ಇಂದ ₹5 ಕೆಜಿಗೆ. ನೀವು ಡೈರೆಕ್ಟ್ ಆಗಿ ಕಾಯಿ ಬಿಟ್ಟರು ಮಾರ್ಕೆಟಿಗೆ ಹೋಯ್ತೀನಿ ಅಂದ್ರೆ ನಿಮ್ಗೆ ಅದು ₹20 ಸಿಗ್ತದೆ ಅಥವಾ ₹25-30 ಸಿಗ್ತದೆ. ಅಂದ್ರೆ ಇದು ₹40 ರಿಂದ ₹50 ಸಿಗ್ತದೆ. ಅಂದ್ರೆ ನಮ್ಗೆ ₹20 ಜಾಸ್ತಿ, ₹10-20 ಜಾಸ್ತಿ ಪಡಿಬೇಕಂದ್ರೆ ₹5 ಇಲ್ಲಿ ನಾವು ಖರ್ಚು ಮಾಡ್ಬೇಕು. ಸೊ ಹಿಂಗೆ ಕಮರ್ಷಿಯಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಮತ್ತೆ ಇನ್ನೊಂದು ಅದೇ ಹೇಳ್ತಾರಲ್ಲ, ನಾ ಹೇಳ್ದೆ ಇನ್ನೇ ಮಹಾರಾಷ್ಟ್ರ ಮಾಲ್ ಬಂದಾಗ ರೇಟ್ ಡೌನ್ ಆಗ್ತದೆ ಅಂತೇಳಿ. ಕ್ವಾಂಟಿಟಿ ಸ್ವಲ್ಪ ಕಾಯಿ ಹಿಡಿಯೋದು ಪ್ರಮಾಣ ಜಾಸ್ತಿ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಲಾಭದಾಯಕ ಐತನ. ಎಲ್ಲರದ್ದು ಕೆಲವೊಂದಿಷ್ಟು ಜನ ನೀವು ನೋಡ್ತಿರ್ಬೋದು, ಯಾರೋ ಲಾಸ್ನ್ಯಾಗ ಹೋಗಿವಿ, ಲಾಸ್ ಆಗ್ಯದ, ಲಾಭ ಆಗಿಲ್ಲ ನಮ್ಗೆ ಅಂತೇಳಿ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಹೆಂಗದ
ಯಾವಾಗ ಮಾರ್ಕೆಟ್ ಮಾಲ್ ಬರ್ತದೋ ಅವಾಗ ನೀವು ಕಾಯಿ ಹಿಡಿದ್ರೆ ನಿಮಗೂ ಕಷ್ಟ. ಸ್ವಲ್ಪ ಮಾರ್ಕೆಟ್ ಸ್ಟಡಿ ಮಾಡ್ಬೇಕು, ಯಾವಾಗ ಹಿಡಿದ್ರೆ ರೇಟ್ ಸಿಗ್ತದೆ, ಯಾವಾಗ ನಾವು ಪೇರು ನೀವು 12 ತಿಂಗಳು ಹಿಡಿಬೋದಣ್ಣ ಇದನ್ನ. ಈ ಹೊರೈಟಿ ಮಾತ್ರ ಸ್ವಲ್ಪ ಬೇಸಿಗೆ ಒಳಗೆ ಅವಾಯ್ಡ್ ಮಾಡಬೇಕು. ಉಳಿದ ತೈವಾನ್ ಪಿಂಕೋ, ತೈವಾನ್ ವೈಟು, ಏನಾರು L49 ಅಲಾಬಾ ಸಫೇದನೋ ಯಾವಾಗ ಬೇಕಾದ್ರೆ ಹಿಡೀರಿ ನೀವು. 12 ತಿಂಗಳು ಹಿಡೀರಿ, ಕಾಯಿ ಸೆಟ್ ಆಗ್ತದೆ. ಕಟ್ ಮಾಡಿದ್ದು ನಿಮ್ಗೆ 6 ತಿಂಗಳಿಗೆ 4 ತಿಂಗಳಿಗೆ ಕಟಾವಕ್ಕೆ ಬರ್ತದೆ, 4 ರಿಂದ 5 ತಿಂಗಳಿಗೆ. ಬಟ್ ಅದು ಯಾವಾಗ ನಾವು ಕಟಿಂಗ್ ಮಾಡಬೇಕು, ಯಾವಾಗ ನಮ್ಗೆ ರೇಟ್ ಸಿಗ್ತದೆ ಅದನ್ನು ನೋಡ್ಕೋಬೇಕಣ್ಣ. ನಾವು ದೇಶಕ್ಕೆ ಆ ರೀತಿ ಪ್ಲ್ಯಾನ್ ಮಾಡಿದ್ರೆ 100% ಲಾಭದಾಯಕ ಐತನ. ಸೊ ಈಗ ನೀವು ಹಿಡಿದಿರೋದು ಮಳೆಗಾಲಕ್ಕೆ ಹಿಡಿದಿದ್ರ? ಮಳೆಗಾಲಕ್ಕೆ ಹಿಡಿದೀವಣ್ಣ. ಈ ಕಾಯಿ ಇನ್ನೂ ಹೆಚ್ಚು ಕಡಿಮೆ 2 ತಿಂಗಳಿಗೆ ಹಾರ್ವೆಸ್ಟ್ ಬರ್ತದೆ. ನವಂಬರ್ ಎಂಡು ಅಥವಾ ಡಿಸೆಂಬರ್ ಅಷ್ಟಿಗೆ ಹಾರ್ವೆಸ್ಟಿಗೆ ಬರ್ತದೆ. ಡಿಸೆಂಬರ್ಗೆ ಇಮಿಡಿಯೇಟ್ಲಿ ಬಿಸಿಲು ಇನ್ಕ್ರೀಸ್ ಆಗ್ತದೆ ಅನ್ನೋದ್ರೊಳಗಡೆ ಕಾಯಿ ಸೆಟ್ ಮಾಡ್ಕೋಬೇಕು ನಾವು. ಇಲ್ಲ ಅಂದರೆ ಲೇಟ್ ಮಾಡಿದ್ದೀವಿ ಅಂದರೆ 100% ಅದು ಫೇಲ್ಯೂರ್. ಯಾಕೆ ಇಲ್ಲಿ ಕೇಳ್ತೀನಿ ನಾನು, ಈ ಕಾಯಿ ಹಿಡಿದಿವಿ, ಇಲ್ಲಿ ಕಟ್ ಮಾಡೀವಿ. ಈಗ ಯಾಕೆ ಕಟ್ ಮಾಡೀವಿ ಅಂದರೆ ಇನ್ನೊಂದು ಫ್ಲವರ್ ಬರ್ತದೆ ಈಗ. ಓಹೋ, ಈಗ ನೆಕ್ಸ್ಟ್ ಇದು ಹಾರ್ವೆಸ್ಟಿಗೆ ಬರೋ ಟೈಮ್ಗೆ ಇದು ಫ್ಲವರ್ ಇರ್ತದೆ ಇಲ್ಲಿ ಮುಂದೆ. ಆ ರೀತಿ ಪ್ಲಾನ್ ಮಾಡ್ಕೊಂತೀವಿ ಅಂದ್ರೆ ಇದನ್ನ ನಾ ಹೇಳಿದಿಲ್ಲ, ಬೇಸಿಗೆ ಟೈಮ್ದಾಗ ಕಾಯಿ ಕಡಿಮೆ ಹಿಡಿತದೆ. ಸೊ ಅಂದ್ರೆ ಇದನ್ನ ವರ್ಷದಲ್ಲಿ 2 ಸರಿ ಹಿಡಿತೀರಿ ನೀವು? 2 ಟೈಮ್ ಹಿಡಿತೀವಿ. ಅಂದ್ರೆ ಇದು ನಮಗೆ ಬೇಸಿಗೆ ಜಾಸ್ತಿ ಜಲ್ದಿ ಕೊಡ್ತದೆ ಅಂತ ಏನ್ ಮಾಡಿದ್ವಿ, ಕಾಯಿ ಒಂದು ಗಾತ್ರಕ್ಕೆ ಬಂದ್ಮೇಲೆ, ಬಾರಿಕಾಯಿ ಗಾತ್ರಕ್ಕೆ ಬಂದ್ಮೇಲೆ ಇಮಿಡಿಯೇಟ್ಲಿ ಕಟಿಂಗ್ ಮಾಡಿದ್ವಿ. ಈ ಕಟಿಂಗ್ ಮಾಡಿದ್ವಿ, ಇನ್ನು ಫ್ಲವರ್ ಇದು ತಗೊಂಡ್ಬರ್ತದೆ, ಇದು ಹಾರ್ವೆಸ್ಟ್ ಆಗಿಬಿಡುತ್ತೆ. ಸೊ ಈಗ ನ್ಯೂಟ್ರಿಯೆಂಟ್ ನೆಕ್ಸ್ಟ್ ಇದಕ್ಕೆ ಹೋಗಕ್ಕೆ ಸ್ಟಾರ್ಟ್, ಇದು ಇಲ್ಲಿ ಸ್ಟಾಪ್ ಆಗ್ತದೆ. ಇದಕ್ಕೆ ಈಗ ಈ ಡೆವಲಪ್ಮೆಂಟಿಗೆ ನೈಟ್ರೋಜನ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಇದು ನೈಟ್ರೋಜನ್ ಪುಷ್ ಮಾಡ್ತದೆ. ಇದಕ್ಕೆ ನಮಗೆ ಏನು ಬೇಕಾಗ್ತದೆ ಅಂದ್ರೆ ಫಾಸ್ಫರಸ್, ಪೊಟ್ಯಾಷಿಯಂ, ಕೆಲವೊಂದಿಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾಗ್ತವೆ. ಇದು ಇಲ್ಲಿ ಪುಷ್ ಮಾಡ್ತೀವಿ. ಯಾವಾಗ ಇದು ಕಾಯಿ ಸೆಟ್ ಆಗ್ತದೋ ಅಷ್ಟೊತ್ತನಕ ಇದು ಹಾರ್ವೆಸ್ಟಿಗೆ ಬರ್ತದೆ. ಇದನ್ನ ಯಾವ ಹಂತದಾಗ ಹಾಕ್ಬೇಕಣ್ಣ? ಇದು ಮೀಡಿಯಂ ಅನ್ನ, ಇಲ್ಲಿ ನೀವು ಅಂದಾಜು ಇಲ್ಲಿ ಕಾಯಿ ತೋರಿಸ್ತೀನಿ ನೋಡೋಣ. ಈ ಗಾತ್ರದಾಗಿದ್ದಾಗ ಹಾಕ್ಬೇಕು. ಈ ಗಾತ್ರದಾಗ ಇದ್ದಾಗಲೇ ಇದಕ್ಕೆ ನಾವು ಫೋಮ್ ಪ್ಲಾಸ್ಟಿಕ್ ಹಾಕ್ಬೇಕು. ಮತ್ತೆ ಇದ್ರ ಮೇಲೆ ಅಬ್ಸರ್ವೇಷನ್ ಮಾಡಿ ಹಾಕ್ಬೇಕು. ಇಲ್ಲಿ ಸ್ಕ್ರಾಚಸ್ ಅದಾವ ನೋಡ್ರಿ, ಈ ಸ್ಕ್ರಾಚಸ್ ಇದ್ದಿದ್ದು ಹಾಕ್ಬಾರ್ದು. ಸೊ ಈ ಸ್ಕ್ರಾಚಸ್ ನಾಳೆ ದೊಡ್ಡದಾಗ್ತಂದ್ರೆ ಅದು ಕೈ ಮೇಲೆ ದೊಡ್ಡದು ಕಾಣ್ತದೆ, ಮಾರ್ಕೆಟ್ನಾಗ ರೇಟ್ ಸಿಗಂಗಿಲ್ಲ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ ಫಸ್ಟೇ ಹಾಕ್ಬಿಡ್ಬೇಕು. ಹೌದು. ಅಂದ್ರೆ ಇದಕ್ಕಿಂತ ಇನ್ನೂ ಸ್ವಲ್ಪ ಸಣ್ಣದಿದ್ದಾಗ ಹಾಕಿದ್ರೆ ತೊಂದರೆ ಇಲ್ವಾ? ನಡೀತದನ, ಬಟ್ ನೀವು ಹಾಕಾಕದ ಕಾಯಿ ಗ್ರಿಪ್ ಕುಂದಿರ್ಬೇಕಲ್ಲ, ಕೂರಲ್ಲ. ಪ್ಲಾಸ್ಟಿಕ್ ಗ್ರಿಪ್ ಕುಂದಿರ್ಬೇಕು. ಈಗ ನೋಡ್ರಿ ಸೆಕಿಂಗ್ ಪೆಸ್ಟ್ ಹೆಂಗ್ ಕಾಡಾಗತ್ತದ. ಓ ಆಲ್ರೆಡಿ ನೋಡಿ, ಪಿಡ್ಸು ಇದ್ರ ಮೇಲೆ ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಂದ್ರೆ ಈ ಕಾಯಿಗೆ ಬರಂಗಿಲ್ಲ, ಕಾಯಿ ಟೋಟಲಿ ಪ್ಯಾಕ್ ಇರ್ತದೆ. ಅದಕ್ಕೆ ನಾವು ಸ್ಪ್ರೇ ಮಾಡಿಲ್ಲ ಇದಕ್ಕೆ ಇನ್ನೂ ಏನು. ಕಾಯಿ ಪ್ಯಾಕ್ ಮಾಡಿದ್ಮೇಲೆ ಏನು ಅವಶ್ಯಕತೆನೇ ಇರೋದಿಲ್ಲ ನಮ್ಗೆ. ಭಾಳ ಆದ್ರೆ ಕೀಡಿ ಎಲಿ ಅಂತಿರ್ತಾವ ಅಂದ್ರೆ ಅದಕ್ಕೆ ಸ್ಪ್ರೇ ಮಾಡ್ತೀವಿ. ಅದರ್ವೈಸ್ ಯಾವುದಕ್ಕೂ ನಾವು ಕವರ್ ಹಾಕೊಳ್ಳೋದ್ರಿಂದ ನಿಮ್ಗೆ ಸ್ಪ್ರೇ ಉಳಿತದ. ನಾವು ಕೆಜಿಗೆ ಒಂದು 5 ರೂಪಾಯಿ ಖರ್ಚು ಮಾಡ್ತೀವಿ ಅಂದ್ರೆ ನಾವು ಒಂದು 2 ರೂಪಾಯಿ ಕೆಜಿಗೆ ಸ್ಪ್ರೇ ಖರ್ಚು ಮಾಡ್ತಿರ್ತೀವಿ. ಆ 2 ರೂಪಾಯಿ ಇಲ್ಲಿ ಉಳಿತದೆ. ಸೊ ಅದು ಹಂಗ್ ನೋಡಿದ್ರೆ ಲಾಭನೇ. ಮತ್ತೆ ಲಾಭನೇ ಅದ. ಹಿಂಗ್ ನೋಡಿದ್ರೆ ಒಂದು ಲೆಕ್ಕಕ್ಕೆ ಹಿಂಗ್ ನೋಡಿದ್ರೆ ಲಾಭ ಅನಿಸ್ತದನ. ಬಟ್ ನಾವು ಈಗ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದಾಗ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಎಷ್ಟೋ ಜನ ನೋಡಿ ಸ್ಪ್ರೇನೇ ವಾರದಲ್ಲಿ 2 ಸರಿ ಮಾಡೋರು ನೋಡಿದೀವಿ ನಾವು ಪೇರ್ಲಕ್ಕ. ಸೊ ಇಲ್ಲಿ ಸ್ಪ್ರೇನೇ ಇಲ್ಲ ಅಂತಂದ್ರೆ ಕವರ್ ಹಾಕಿದಾಗ ಆಟೋಮೆಟಿಕ್ಲಿ ನಿಮಗೆ ಸ್ಪ್ರೇ ಕಡಿಮೆನೇ ಬರ್ತದೆ. ಬಟ್ ಲಾಸ್ಟ್ ಟೈಮ್ ಮಾವಿಗೂ ಹಾಕಿದ್ರಲ್ಲ ನೀವು? ಮಾವಿ ಕವರ್ ಹಾಕಿದ್ವಲ್ಲ, ಭಾಳ ಭಾರಿ ಆಯ್ತನ ಅದು. ನೀವು ಹಣ್ಣು ತಿನ್ಲಿಲ್ಲ, ಹಣ್ಣು ಸಿಗ್ಲಿಲ್ಲ ನಂಗೆ. ನಾನು ಬರೋ ಟೈಮಿಗೆ ಭಾಳ ಟೇಸ್ಟ್ ಹೋದಿತ್ತನ, ಹಣ್ಣು ಚೆನ್ನಾಗಿ ಹೋಯ್ತು. ಎಷ್ಟು ಸಸಿ ಕೂತಿದಣ್ಣ ಇದು? ಇದೊಂದು 500 ಪ್ಲಾಂಟ್ಸ್ ಐತನ, 500 ಸಸಿ. ಸೈಜ್ ಏನು ಹಾಕಿದ್ರೆ? 10x5 ಐತನ. 10x5. ಇದು ಇಷ್ಟೇ, ಇನ್ನೂ ಕಡಿಮೆ ಹಾಕ್ಬೋದಣ್ಣ. 8 6 ಕೈಯಿಂದ ಔಷಧಿ ಹೊಡಿತೀನಿ ಅಂದ್ರೆ 8 6 6 ಹೋಗ್ಬೋದು. ಇದು ಹೆಂಗದಂದ್ರೆ ಕಟಿಂಗ್ ಮಾಡಿದ 6ನೇಯಲ್ಲಿ ಹೂ ತೊಗೊಂಬರ್ತದಣ್ಣ ಪೇರ್ಲೆ. ಹಂಗಾಗಿ ಹೆಂಗದಂದ್ರೆ ನೀವು ಎಷ್ಟು ಕಟಿಂಗ್ ಮಾಡ್ತಿರೋ ಬುಷಿನ ಉಳಿತದೆ ಗಿಡ. ಸೇಮ್ ಅಣ್ಣ ಅದು ಸಸಿ ಎಲ್ಲ ಐತಲ್ಲ ರೆಡ್ ಕಲರ್? ಇದು ಬ್ಲಾಕ್ ಗಾವ ಅಂತ ಹೇಳಣ, ಅಲ್ಲಿ ದೊಡ್ಡ ಗಿಡ ಐತನ. ಇದನ್ನ ಮಣ್ಣಿ ಗಾಳಿಗೆ ಮುರ್ಕೊಂಡ್ ಬಿತ್ತನ. ಇದು ಮತ್ತೆ ಕೆಳಗಡೆಯಿಂದ ಸ್ಟೆಮ್ ಬೆಳ್ಯಾಕ್ ಸ್ಟಾರ್ಟ್ ಮಾಡಿದ, ಚಿಗುರೈತಿ. ಆ ಉದ್ದೇಶಕ್ಕೆ ಇದು ಬ್ಲಾಕ್ ಗಾವ ಅಂತೇಳಿ ಪೂರ್ ಕಪ್ಪು ಕಲರ್ ಬರ್ತದ. ಓಕೆ, ನೋಡಿ ಕಪ್ಪು ಕಲರ್ ಬರ್ತದೆ. ಬಟ್ ಸೈಜ್ ಬರಲ್ಲ. ಅದು ಸೈಜು ಒಂದು 300 ಗ್ರಾಮ್. ಅದೇ ಸಣ್ಣ ಸೈಜ್. 300 ಗ್ರಾಮ್ ಅಂದ್ರೆ ಸ್ವಲ್ಪ ನ್ಯೂಟ್ರಿಯನ್ಸ್ ಕೊಟ್ರೆ ಒಂದು 400 ಗ್ರಾಮ್ ತನೂ ಬರ್ತದೆ. ಕೆಳಗೆ ಅದು ಮೊನ್ನೆ ಒಂದು 300 ಗ್ರಾಮ್ ಆಗಿತ್ತು ಫ್ರೂಟಿಂಗ್. ಬಟ್ 300 ರಿಂದ 400 ಗ್ರಾಮ್ವರೆಗೂ ಬರ್ತದೆ. ಇದು ನಮ್ಮಲ್ಲಿ ಹೆಂಗದಂದ್ರನ ಕಪ್ಪು ಅಂದ್ರೆ ಒಂದೇನೋ ಬೇರೆ ಭಾವನೆ ಅದ ಹಂಗಾಗಿ. ಬಟ್ ಇನ್ನೊಂದು ಇದ್ರದ್ದು ಟೇಸ್ಟ್ ಕಂಪೇರ್ ಟು ಇನ್ನೊಂದಕ್ಕೆ ಸ್ವಲ್ಪ ಕಡಿಮೆ ಅದನ. ಆ ಉದ್ದೇಶಕ್ಕೆ ನಮ್ಗೆ ಮೇಜರ್ ವೆರೈಟೀಸ್ ಏನದ ಅವನ್ನೇ ಮಾಡೋದು. ಇದನ್ನ ಯಾರು ಕಮರ್ಷಿಯಲಿ ಮಾಡಕ್ ವಿಚಾರ ಮಾಡ್ತಿರ್ತಾರ, ಬೇಡನ. ಈ ಬ್ಲ್ಯಾಕ್ ಏನ್ ಕಮರ್ಷಿಯಲಿ ಮಾಡುವಂತ ವೆರೈಟೀಸ್ ಅಲ್ಲ. ಮತ್ತೆ ಕಾಯಿ ಫ್ರೂಟಿಂಗ್ ಸೆಟ್ಟಿಂಗು ಬೇಕು, ಅಷ್ಟೇ ಒಂದು 5 10 ಹಾಕೋತೀನಿ ಅಂದ್ರೆ ವಿಶೇಷ ಏನೋ ಬೇಕಂದ್ರೆ ಹಾಕೋಬಹುದನ. ಈಗ ಟೋಟಲಿ ಎಷ್ಟು ಕಾಯಿ ಹಿಡಿದಿದೆ ಅಂತಂದು ಏನಾರ ಅಂದಾಜು ಇದೆ ಅಣ್ಣ ಈಗ? ಇಲ್ಲ, ಅಂದಾಜ್ ಅಂದ್ರೆ ಒಂದೊಂದು ಗಿಡಕ್ಕೆ ಒಂದು 5 ಕಾಯಿ ಅದ, ಒಂದು ಗಿಡಕ್ಕೆ ಒಂದು 20 ಕಾಯಿ ಅದ, ಒಂದು ಗಿಡಕ್ಕೆ ಒಂದು 40 ಕಾಯಿ ಸೆಟ್ ಆಗಿದೆ. ನೋಡಿ ಇದ್ರಲ್ಲಿ ಇಲ್ಲ ಇದಕ್ಕೊಂದು 5-6 ಇರ್ಬೋದು. ಅಲ್ಲಿ ನೋಡಿ ಅದಕ್ಕೊಂದು 20-30 ಕಾಯಿ ಹಿಡಿದಿದೆ. ಅಂದ್ರೆ ಹಿಂದೆ ಮುಂದೆ ಹೆಚ್ಚು ಕಡಿಮೆ ಸೆಟ್ ಆಗಿರ್ತದನ. ಬಟ್ ನಾವು ಏನ್ ಮಾಡ್ಕೋಬೇಕಾಗ್ತದಂದ್ರೆ ಅದ್ರಾಗ ಸ್ಕ್ರಾಚಸ್ ಬಂದು ಅಂದ್ರೆ ನಾವು ಉಪಯೋಗ ಮಾಡಂಗಿಲ್ಲ, ಅದನ್ನ ಹರಿದು ಹೋಗಿ ಬಿಡ್ತೀವಿ. ನಾ ಕಾಯಿ ಹಿಡಿದಿಲ್ಲ ಅದನ್ನ. ಓಕೆ, ಇಲ್ಲಿ ನೋಡಿ ಈಗ ಸ್ಕ್ರಾಚ್ ಇದೆ, ವೇಸ್ಟ್ ಈಗಿದು. ಅದನ್ನ ಕವರ್ ಹಾಕಿಲ್ಲ ಅವರು. ನಮ್ ಕವರ್ ಹಾಕಿದ್ರೆ ಲಾಸ್. ಅದು ಎಷ್ಟು ರೂಪಾಯಿ ಲಾಸ್? 2 ರೂಪಾಯಿ ಲಾಸ್ ಒಂದು ಕಾಯಿ ಕವರ್ ಹಾಕಿದ್ರೆ. ಆ ಉದ್ದೇಶಕ್ಕೆ ಕವರ್ ಹಾಕಿರಂಗಿಲ್ಲ. ಈಗ ನೀವು ಇಲ್ಲಿ ಕಟ್ ಮಾಡಿವನ, ಇದನ್ನ 6ನೇ 7ನೇಯಲ್ಲಿ ಫ್ಲವರ್ ತೊಗೊಂಡ್ಬರ್ತದೆ. ಇಲ್ಲಿ ಕಾಯಿ ಹಾರ್ವೆಸ್ಟಿಗೆ ಬರೋಕೆ ಇದು ಫ್ಲವರಿಗೆ ಬರ್ತದೆ.
ಇದು ಸಸಿ ಇದೆಯಾ ಅಣ್ಣ ನಿಮ್ಮ ಹತ್ರ? ಐತನ 100 ಐತೆ. ಏನು ಪ್ರೈಸ್ ಐತೆ ಅಣ್ಣ ಇದು ಸಸಿ? ಅದು 100 ರೂಪೀಸ್ ತನೇನು ಐತನ. ಇದು ನೋಡಿ ಒಳಗೆ ಹೆಂಗೆ ನೀರು ಹೆಂಗೆ ಕ್ರೇಟ್ ಐತೆ, ಫುಲ್ ನೀರು ಇತ್ತು ಒಳಗೆ. ಬಟ್ ಇದಕ್ಕೆ ಸ್ಕ್ರಾಚಸ್ ಇಲ್ಲ, ನೀವು ಎಲ್ಲೇ ನೋಡ್ತಿರ್ಬೋದು ಸ್ಕ್ರಾಚಸ್ ಇಲ್ಲ. ಅದಕ್ಕೆ ಈ ಕಾಯಿ ಸೆಲೆಕ್ಟ್ ಮಾಡಿವಿ, ಇದಕ್ಕೆ ನಾವು ಕವರ್ ಹಾಕೊಂಡಿವಿ. ಸೊ ಅದಕ್ಕೋಸ್ಕರ ಸ್ಕ್ರಾಚ್ ನೋಡ್ಕೊಂಡು ಹಾಕೋದು ಒಟ್ಟು. ಸ್ಕ್ರಾಚ್ ನೋಡ್ಕೊಂಡು ಹಾಕೋಬೇಕನ. ಈಗ ಕೆಳಗಡೆ ಎಲಿ ಪಲಿ ಏನು ತೆರಿಬಾರ್ದು ಅದಕ್ಕೆ. ನೋಡ್ರಿ ನಾ ಕಣ್ ತಪ್ಪು ಹಾಕಾಗ ಲೇಬರ್ ಹೆಚ್ಚು ಕಡಿಮೆ ಆಗಿರ್ತಾವ ಒಂದೊಂದು ಎಲ್ಲ ಒಂದು, ಬಟ್ ಆದಷ್ಟು ಅವ್ರಿಗೆ ಗೈಡ್ ಮಾಡೋದು ನಾವು ಸ್ಕ್ರಾಚಸ್ ಇರಲಾರ್ದಂಥದ್ದು. ಈಗ ಹ್ಯುಮಿಡಿಟಿ ಕ್ರಿಯೇಟ್ ಆಗಿದೆ ಅಂದ್ರೆ ಇದರ ನೀರನ್ನು ತುಂಬ್ಕೊಂಡು. ಹೌದು, ಬರೀ ನೀರು ಅದಾವು. ಹೌದು, ಹ್ಯುಮಿಡಿಟಿ ಕ್ರಿಯೇಟ್ ಆಗಿರ್ತದೆ, ಬೇಗ ಹಾರ್ವೆಸ್ಟಿಗೆ ಬರ್ತದೆ. ಸೊ ಬೇಗ ಈ ಕಾಯಿ ನೋಡ್ರಿ ಎರಡು ಎಟ್ ಎ ಟೈಮ್ ಬಂದವು ಕಾಯಿ ನಿಮ್ಗೆ. ಈ ಕಾಯಿನೂ ಎಟ್ ಎ ಟೈಮ್ ಬಂದದ, ಈ ಕಾಯಿನೂ ಎಟ್ ಎ ಟೈಮ್ ಬಂದದ. ಇದಕ್ಕೆ ಪೋಮೋ ಪ್ಲಾಸ್ಟಿಕ್ ಹಾಕಿವತ್ತು ಈ ಸೈಜ್ ಬಂದದ, ಇದಕ್ಕೆ ಪೋಮೋ ಪ್ಲಾಸ್ಟಿಕ್ ಹಾಕಿಲ್ಲ ಓಪನ್ ಬಿಟ್ಟಿವಿ ಈ ಸೈಜ್ ಅದ. ಇನ್ನು ಅಂದ್ರೆ ಹ್ಯುಮಿಡಿಟಿ ಕ್ರಿಯೇಟ್ ಆಯ್ತಂದ್ರೆ ಟೆಕ್ನಾಲಜಿ ಭಾಳ ಅದಾವನ್ನ, ಅದನ್ನು ಉಪಯೋಗ ಮಾಡ್ಕೊಂಡು ರೈತರು ಮಾಡೋದು ಭಾಳ. ಮತ್ತು ಖರ್ಚಿದ್ದಂಗೆ ಅದನ್ನು ಮಾರ್ಕೆಟ್ ನಾವು ಎಲ್ಲಿ ಮಾಡ್ಕೋಬೇಕು ಅನ್ನೋದು ಹುಡ್ಕೋಬೇಕನ್ನ. ನಾವು ಇದಕ್ಕೆ ಖರ್ಚು ಮಾಡ್ತೀವಿ ಅಂದರೆ ಮಾರ್ಕೆಟ್ ಎಲ್ಲಿ ಅದನ್ನು ಹುಡ್ಕೋಬೇಕಲ್ಲ, ಅದು ಒಂದು ನಮ್ಮ ಕೆಲಸನೇ. ಅದು ಒಂದು ಸಮಸ್ಯೆ ಅಣ್ಣ ನಮಗೆ ರೈತರಿಗೆ ಆಗ್ತಾ ಇರೋದು. ಅಲ್ಲ ಮಾರ್ಕೆಟ್ ಹೆಂಗದನ ರೇಟ್ ವೇರಿಯೇಷನ್ ಇರ್ತದೆ, ಬಟ್ ಮಾರ್ಕೆಟಿಗೆ ಸ್ವಲ್ಪ ಸ್ಟಡಿ ಮಾಡ್ಬೇಕಲ್ಲ. ಅಲ್ಲ ಇದು ಆ್ಯಕ್ಚುಲಿ ಮತ್ತೆ ಫಸ್ಟ್ ಆಗಲೇ ಮಾತಾಡಿದ್ದ ಹಂತಕ್ಕೆ ಹೋಗುತ್ತಾ. ಮಾರ್ಕೆಟ್ ನಾವು ಒಳ್ಳೆ ಮಾರ್ಕೆಟ್ ಹುಡ್ಕೋಬೇಕಂದ್ರೆ ಮತ್ತೆ ರೈತರ ಗುಂಪುಗಾರಿಕೆ ಇರಬೇಕು, ಎಲ್ಲಿ ಮಾರ್ಕೆಟ್ ಇದೆ ಅಂತಂದು ಡಿಸ್ಕಸ್ ಮಾಡಬೇಕು, ಅಲ್ಲಿಗೆ ಕಳಿಸ್ಬೇಕು. ಸೊ ಅದು ಆಗೋದ್ರಿಂದ ಮತ್ತೆ ಲಾಭ ಮಾಡ್ಬೋದು ರೈತರು. ಅಂದ್ರೆ ಗುಂಪುಗಾರಿಕೆ ಇದ್ದಾಗ ಅವನು ವ್ಯಾಪಾರಸ್ಥ ಏನು ಮಾಡ್ತಾನೆ, ಇವ್ರದ್ದು ಭಾಳ ಐತಪ್ಪ ಇವ್ರ ಮಾಲ ಕಂಟಿನ್ಯೂ ಸಪ್ಲೈ ಮಾಡ್ತಾರೆ, ನಮ್ಗೆ ಒಂದೇನೋ ಚಲೋ ರೇಟ್ ಕೊಡೋಣಪ್ಪ ಅಂತ ಅವ್ರಿಗೆ ಮೈಂಡ್ನಾಗ ಬರ್ತದೆ. ಯಾರು ವ್ಯಾಪಾರಸ್ಥರಿಗೆ ಬರ್ತದೆ, ಅವ್ರಿಗೂ ಅದು ಒಂದು ಜಾಸ್ತಿ ಕ್ವಾಂಟಿಟಿಲಿ ಸಿಗೋದ್ರಿಂದ ಅವ್ರಿಗೂ ಎಕ್ಸ್ಪೋರ್ಟ್ ಮಾಡಕ ವ್ಯಾಪಾರಸ್ಥರಿಗೆ ಮಾಲ್ ಭಾಳ ಬೇಕನ. ಹೌದು, ಬಟ್ ಅದನ್ನ ಕಂಟಿನ್ಯೂಟಿ ಅಲ್ಲೇ ಒಂದೇ ಟೈಮಲ್ಲಿ ಸಿಕ್ತು ಅಂದ್ರೆ ಅವ್ರಿಗೆ ಅವ್ರು ಹುಡ್ಕೊಂಡೇ ಬರ್ತಾರೆ ವ್ಯಾಪಾರಸ್ಥರೆ. ಬಟ್ ನಮ್ಗೆ ಎಲ್ಲೋ ಒಂದು 100 ಕಿಲೋಮೀಟ್ರಿಗೆ ಒಂದು 2 ಎಕರೆ ಐತಿವಿ, ಅಲ್ಲಿ ತೊಗೊಂಬರ್ತೀವೋ. ಒಂದು 200 ಕಿಲೋಮೀಟರ್ ಹೋಗಿ ಅಲ್ಲೊಂದು ನಮಗೊಂದು 2 ಟನ್ 3 ಟನ್ ಕಾಯಿ ಸಿಗ್ತದೆ ಒಂದು ವಿಚಾರ ಮಾಡಂಗಿಲ್ಲ. ಒಂದೇ ಟೈಮಲ್ಲಿ ಸಿಕ್ಕಾಗ ಅದಕ್ಕೆ ಗುಂಪುಗಾರಿಕೆ ಮಾಡಿ ಬೆಳೀರಿ ಅಂತ ಹೇಳಿ. ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಸಚಿನ್ ಅಣ್ಣವರು ಪೇರಲ್ ಬಗ್ಗೆ ಹೇಳಿದ್ರು, ಮಾವು ಬಗ್ಗೆ ಹೇಳಿದ್ರು, ದಾಳಿಂಬೆ ಬಗ್ಗೆ ಹೇಳಿದ್ರು. ಅವ್ರಿಗೆ ಕೃಷಿಲಿ ತುಂಬಾನೇ ಅದ್ರ ಬಗ್ಗೆ ಅನುಭವ ಇದೆ, ನಾಲೆಜ್ ಇದೆ. ಸೊ ಅನುಭವದಕ್ಕಿಂತ ನಾಲೆಜ್ ಇದೆ. ಅವ್ರ ತಂದೆಯವರು ಮೊದಲಿಂದನೂ ಕೃಷಿಕರೇ. ಸೊ ಹಂಗಾಗಿ ಅದ್ರದ್ದು ಅನುಭವ ಜೊತೆಗೂಡಿ ನಾಲೆಜ್ ಬಂದಿದೆ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಸಸಿಗಳು ಬೇಕಿತ್ತು, ಇಲ್ಲ ಅವ್ರನ್ನ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದರೆ ನಾನು ಅವ್ರ ನಂಬರ್ ಹಾಕಿರ್ತೀನಿ. ಒಂದ್ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ತೊಗೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.